ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ನಮ್ಮ ಗುರುವಂದನಾ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾವು ಭೇಟಿ ನೀಡಿರುವಂಥದ್ದು ನಮ್ಮೆಲ್ಲರ ನೆಚ್ಚಿನ ಗುರುಗಳು ಮತ್ತು ಪ್ರಾಂಶುಪಾಲರಾದಂಥ ಜಯಪ್ಪ ಸರ್ ಮನೆಗೆ. ಇವರು ವಾಸವಾಗಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿಯಲ್ಲಿ, ಅಂದರೆ ನಮ್ಮ ಕಾಲೇಜಿನ ಊರಿನಲ್ಲಿಯೇ. ಉತ್ತಮವಾದಂಥ ಗುರಿ ಸಾಧನೆಗೆ ಹಾಗೂ ಯಾವುದಾದ್ರೂ ಒಂದು ಕಾರ್ಯಕ್ರಮ ಸಕ್ರಿಯವಾಗಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಅದಕ್ಕೆ ಉತ್ತಮವಾದಂಥ ಮಾರ್ಗದರ್ಶನ ಅತ್ಯಂತ ಅವಶ್ಯಕ. ಈ ನಿಟ್ಟಿನಲ್ಲಿ ನಾವು ನಮ್ಮೆಲ್ಲರ ಗುರುಗಳ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡೆವು. ಹಾಗೆಯೇ ನಮ್ಮ ಗುರುವಂದನಾ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿ ಸರ್ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡಿ ಬೇಕಾಗಿರುವಂಥ ಮಾರ್ಗದರ್ಶನವನ್ನು ಅವರಿಂದ ಪಡೆದುಕೊಂಡು ಅವತ್ತಿಗೂ ಇವತ್ತಿಗೂ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ನಿಂತಿದ್ದಾರೆ. ಗುರು ಶಿಷ್ಯರ ಸಂಬಂಧ ತುಂಬ ಪವಿತ್ರವಾಗಿರುವಂಥದ್ದು. ಯಾರು ಗುರುವಿನೊಂದಿಗೆ ವಿಧೇಯಕವಾಗಿ ಯಾವಾಗಲೂ ಜೊತೆ ಇದ್ದು ಅವರ ಆಶೀರ್ವಾದವನ್ನು ಪಡೆದುಕೊಳ್ತಾರೋ ಅವರಿಗೆ ಸೋಲು ಅನ್ನುವಂಥದ್ದು ಸುಳಿಯೋದಿಲ್ಲ ಅನ್ನುವಂಥದ್ದು ಅವ್ರ ಮಾತಿನಿಂದ ಮತ್ತೊಮ್ಮೆ ಪ್ರೂವ್ ಆಯಿತು. ಇದಕ್ಕೆ ಅಲ್ವೇ ಹೇಳೋದು ಹರ ಮುನಿದ್ರು ಗುರು ಕಾಯ್ತಾನೆ ಅಂತ. ಸೊ ನಮ್ಮ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿ ಕಾರ್ಯಕ್ರಮಕ್ಕೆ ಅವರನ್ನು ತುಂಬು ಹೃದಯದಿಂದ ಬರಮಾಡಿಕೊಂಡೆವು. ಹಾಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ತಮ್ಮ ವೃತ್ತಿ ಜೀವನ ಮತ್ತು ನಿವೃತ್ತಿ ಜೀವನದಲ್ಲಿ ತಾವೆಷ್ಟು ಸಂತೋಷವಾಗಿದ್ದೇವೆ ಹಾಗೂ ಆರೋಗ್ಯವಾಗಿದ್ದೇವೆ ಎಂಬುದನ್ನು ನಮ್ಮೊಂದಿಗೆ ಮಾತುಕತೆ ಮಾಡಿದ್ದಾರೆ. ಅದೆಲ್ಲದನ್ನು ಕೂಡ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ಸರ್, ನಮ್ಮ ಬ್ಯಾಚ್ 25 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ PUC ಮುಗಿಸಿ ನಾವು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತಮಗೂ ಕೂಡ ಮಾಹಿತಿ ಈಗಾಗಲೇ ಇದೆ. ಈ ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ? ಖಂಡಿತ ಇದೊಂದು ಒಳ್ಳೆ ಕಾರ್ಯಕ್ರಮ. ಯಾಕೆ ಅಂತ ಹೇಳಿದ್ರೆ ಗುರುಗಳನ್ನ ನೆನೆಸ್ತಕ್ಕಂಥದ್ದು ಬಹಳ ಮುಖ್ಯ. ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಆ ಗುರು ವೃಂದವೇ. ನಾನು ಕೂಡ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ನನ್ನ ಗುರುಗಳು ಕೂಡ, ನಾನು ರಿಟೈರ್ಡ್ ಆದಾಗ ನೀವು ಇದ್ರು ಅಥವಾ ಇಲ್ವೇ ನಂಗೆ ಗೊತ್ತಿಲ್ಲ, ನನ್ನ ಎಲ್ಲಾ ಗುರು ವೃಂದವನ್ನ ಕರೆಸಿಬಿಟ್ಟು ನಾನು ಸನ್ಮಾನ ಮಾಡಿ ಅವರ ಆಶೀರ್ವಾದವನ್ನ ಪಡ್ಕೊಂಡಿದ್ದೇನೆ. ಹಾಗಾಗಿ ಈಗಲೂ ಕೂಡ ಈ ವಯಸ್ಸಿನಲ್ಲೂ ಆರೋಗ್ಯವಾಗಿ ಸಂತೋಷವಾಗಿ ಇದ್ದೇನೆ. ಒಳ್ಳೆ ಕಾರ್ಯಕ್ರಮ. ನಿಜವಾಗ್ಲೂ ಕೂಡ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಮನಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸರ್, ಅನೇಕ ವರ್ಷಗಳ ಕಾಲ ಆನವಟ್ಟಿ ಕಾಲೇಜಲ್ಲಿ ಸೇವೆಯನ್ನು ಸಲ್ಲಿಸಿದಿರಿ. ಒಂದು ಸಣ್ಣ ಗಿಡವಾಗಿದ್ದಂಥ ಕಾಲೇಜನ್ನು ಒಂದು ಹೆಮ್ಮರವಾಗಿ ನೀವು ಬೆಳೆಸಿದಿರಿ. ಈ ಸಂದರ್ಭದಲ್ಲಿ ಆ ಕಾಲೇಜಿಂದ ಅನೇಕ ಜನರು ನೆರಳನ್ನು ಬೆಳಕನ್ನು ಪಡ್ಕೊಂಡಿದ್ದಾರೆ, ಈಗಲೂ ಪಡ್ಕೊತಾ ಇದ್ದಾರೆ. ಈಗ ರಾಜ್ಯದಲ್ಲೇ ಹೆಸರುವಾಸಿಯಾದಂಥ ಒಂದು ಕಾಲೇಜ್ ಆಗಿದೆ. ಈ ಸಂದರ್ಭದಲ್ಲಿ ಆ ಕಾಲೇಜಿನ ಶ್ರೇಯೋಭಿವೃದ್ಧಿ ಬಗ್ಗೆ, ಅವತ್ತಿನ ಕಾಲೇಜು ಮತ್ತು ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ, ನಾನಿಲ್ಲಿ ಕಾಲೇಜಿಗೆ ಬಂದ 1988ರಲ್ಲಿ ಬಂದಾಗ ವಿದ್ಯಾರ್ಥಿಗಳ ಸಂಖ್ಯೆ PUC ಹಂತದಲ್ಲಿ ಕೇವಲ 100 ಒಳಗಡೆ ಇತ್ತು. ಆಮೇಲೆ ಫಲಿತಾಂಶನೂ ಕೂಡ ಬಹಳಷ್ಟು ಕಡಿಮೆ ಇತ್ತು, ಬಿಲೋ 35 ಒಳಗಡೆ. ಅದೇ ರೀತಿ ಪ್ರೌಢಶಾಲಾ ವಿಭಾಗದಲ್ಲೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಕಡಿಮೆ 200 ಒಳಗಡೆ ಇತ್ತು, ಅಲ್ಲೂ ಕೂಡ ಫಲಿತಾಂಶ ಕಡಿಮೆ ಇತ್ತು. 88ಕ್ಕೆ ನಾ ಬಂದ ಮೇಲೆ ಈ ಪರಿಸ್ಥಿತಿ ನೋಡಿದಾಗ ನಾನು ಏನಾದರೂ ಅವಕಾಶ ಸಿಕ್ಕರೆ ಇದನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂತು. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಸೊರಬ ತಾಲೂಕು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕು. ಆ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಬಂದಾಗ ನಾನು ಈ ತಾಲೂಕಿನಲ್ಲಿ ಹುಟ್ಟಿದ್ದೇನೆ, ಜೊತೆಗೆ ಈ ತಾಲೂಕಿನಲ್ಲೇ ಒಂದು ಉದ್ಯೋಗ ಮಾಡೋದಕ್ಕೆ ಜೊತೆಗೆ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅಧಿಕಾರ ನನಗೆ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ಹಂಗಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥದ್ದು ಆಯ್ತು. 2001ರಲ್ಲಿ ನಾನು ಪ್ರಾಚಾರ್ಯರಾಗಿ ಬಡ್ತಿ ಹೊಂದಿ ಇದೇ ಕಾಲೇಜಿಗೆ ಬಂದಾಗ ಆವಾಗ ಹಿಂದೆ ಉಳಿದಿರ್ತಕ್ಕಂಥ ವರ್ಷಗಳಲ್ಲಿ ಇಲ್ಲಿರೋ ಲೂಪ್ ಹೋಲ್ಸ್ಗಳೆಲ್ಲ ನನಗೆ ಮಾಹಿತಿ ಇತ್ತು. ಆ ಲೂಪ್ ಹೋಲ್ಸ್ಗಳನ್ನೆಲ್ಲ ಸರಿಪಡಿಸ್ಬಿಟ್ಟು ಕಾಲೇಜನ್ನು ಇಂಪ್ರೂವ್ ಮಾಡಿದೆ ಅಂದರೆ ಸಂಖ್ಯೆ ಹೆಚ್ಚಾಯಿತು, ಫಲಿತಾಂಶನೂ ಕೂಡ ಹೆಚ್ಚಾಯಿತು. ಜೊತೆಗೆ ಹೈಸ್ಕೂಲ್ ವಿಭಾಗದಲ್ಲಿ ಇಂಗ್ಲಿಷ್ ಮೀಡಿಯಮನ್ನು ಓಪನ್ ಮಾಡಿದ್ವಿ. ನಂತರ PUC ಹಂತದಲ್ಲಿ ಯಾವುದು ಸೈನ್ಸನ್ನು ತಂದ್ವಿ. ಜೊತೆಗೆ ಅದಕ್ಕೂ ಹೆಚ್ಚಾಗಿ ಅಂತ ಹೇಳಿದ್ರೆ ಎಕ್ಸಾಮ್ ಸೆಂಟರ್, ಪರೀಕ್ಷಾ ಕೇಂದ್ರ. ಯಾಕಂದ್ರೆ ಇಲ್ಲಿಯ ಮಕ್ಕಳು ಆ ಟೈಮ್ನಲ್ಲಿ ಸೊರಬ ಹೋಗ್ಬೇಕಾಗಿತ್ತು. ಅವಾಗ ಸೊರಬಕ್ಕೆ ಹೋಗ್ಲಿಕ್ಕೆ ಕೇವಲ 2 ಬಸ್ಗಳಿತ್ತು. ಅಕಸ್ಮಾತ್ 1 ಬಸ್ ತಪ್ಪಿತ್ತು ಅಂತ ಹೇಳಿದ್ರೆ ಇನ್ನೊಂದು ಬಸ್ಸಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಟಾಪ್ ಮೇಲೆ ಕುತ್ಕೊಂಡು ಹೋಗಿರೋದು ನನ್ನ ನೆನಪಿದೆ. ಹಂಗಾಗಿ ಇಲ್ಲಿ
ಪರೀಕ್ಷಾ ಕೇಂದ್ರ ತರಲೇಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ಟು ಜನಪ್ರತಿನಿಧಿಗಳ ಸಹಕಾರದಿಂದ ನೆಕ್ಸ್ಟು ಪರೀಕ್ಷಾ ಕೇಂದ್ರವೂ ಇಲ್ಲಿ ಬಂತು, ವಿಜ್ಞಾನ ವಿಭಾಗವೂ ಬಂತು. ಸೊ ಆಮೇಲೆ ಸೆಕ್ಷನ್ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಯಿತು. ನನ್ನ ಕನಸು ಏನಿತ್ತು ಅಂತ ಹೇಳಿದರೆ ಡಬಲ್ ಡಿಜಿಟ್ಸ್ ಇರ್ತಕ್ಕಂಥ ಸಂಖ್ಯೆಯನ್ನು, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೈಸ್ಕೂಲು ಮತ್ತು ಕಾಲೇಜಿನಲ್ಲಿ 4 ಡಿಜಿಟ್ಸಿಗೆ ತಲುಪಿಸ್ಬೇಕು ಅನ್ನೋದು ನನ್ನ ದೊಡ್ಡ ಬಯಕೆ ಇತ್ತು. ಅದನ್ನು ಈಡೇರಿಸಿ, ಜೊತೆಗೆ ಫಲಿತಾಂಶವೂ ಕೂಡ ಉನ್ನತ ಮಟ್ಟದಲ್ಲಾಯಿತು. ಒಳ್ಳೆ ಫಲಿತಾಂಶ ಹೈಸ್ಕೂಲ್ನಲ್ಲೂ ಪ್ಲಸ್ ಕಾಲೇಜಿನಲ್ಲಿ. ಈಗ ಆದಾಗ ಏನಾಯಿತು ಅಂತ ಹೇಳಿದರೆ, ಸೊ ರಾಜ್ಯ ಮಟ್ಟದಲ್ಲೂ ಕೂಡ ಒಳ್ಳೆ ಫಲಿತಾಂಶ ಪಡ್ಕೊಂಡ್ಬಿಟ್ಟು ಹೆಸರನ್ನು ಮಾಡಿದ್ದೆ. ಇದು ನಾನು ನನ್ನ ತಾಲೂಕು, ನನ್ನ ವಿದ್ಯಾರ್ಥಿಗಳು ಅಂದ್ಬಿಟ್ಟು ಸ್ವಯಂ ಪ್ರೇರಣೆಯ ಜೊತೆಗೆ ಕರ್ತವ್ಯವನ್ನು ನಿರ್ವಹಿಸಿರೋದ್ರಿಂದ ಈ ಕಾಲೇಜು ಈ ಹಂತಕ್ಕೆ ತಲುಪಿದೆ. ಅದು ನನ್ನೊಬ್ಬನಿಂದ ಸಾಧ್ಯ ಆಗಿಲ್ಲ. ಅಲ್ಲಿರ್ತಕ್ಕಂಥ ಎಲ್ಲ ಹೈಸ್ಕೂಲಿನ ಶಿಕ್ಷಕರಿಂದ, ಜೊತೆಗೆ ಕಾಲೇಜಿನ ಉಪನ್ಯಾಸಕರಿಂದ, ಜೊತೆಗೆ ಜನಪ್ರತಿನಿಧಿಗಳ ಸಹಕಾರದಿಂದ ಈ ಮಟ್ಟಕ್ಕೆ ಕಾಲೇಜು ತಲುಪಿದೆ. ಇದರಲ್ಲಿ ನಂದು ಹೇಳ್ಕೊಳ್ತಕ್ಕಂಥ ಏನಿಲ್ಲ, ನಾನೊಬ್ಬ ಟೀಮ್ ಏನಂತೀವಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿದ್ದೇನೆ. ಅಷ್ಟು ಬಿಟ್ಟರೆ ಸೊ ಆ ಶ್ರೇಯಸ್ಸೆಲ್ಲರೂ ಕೂಡ ಆಗಿರ್ತಕ್ಕಂಥ ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರಿಂದ, ಉಪನ್ಯಾಸಕರಿಂದಕ್ಕೆ ಆ ಕ್ರೆಡಿಟ್ ಹೋಗ್ತಕ್ಕಂಥ. ಥ್ಯಾಂಕ್ ಯು ಸರ್.